ನೆಲ್ಯಾಡಿಯ ಯುವಕ ಸುದೀಪ್ ರೈ ಸೋಲಾರ್ ವ್ಯವಹಾರವನ್ನು ನಡೆಸುತ್ತಿದ್ದವರು. ಅವರು ಬಲೆಗೆ ಬಿದ್ದದ್ದು ಕಾರ್ಕಳದ ಸೌಮ್ಯ ಶೆಟ್ಟಿಯ ಬಲೆಗೆ. ಅವರಿಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಿತರಾದರು, ಮೆಸೇಜ್ಗಳನ್ನು ಪಾಸ್ ಮಾಡಿಕೊಂಡ್ರು, ನಂಬರ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರು, ಮಾತುಕತೆಗಳು ನಡೆಯಿತು, ವಿವಾಹದ ಮಟ್ಟಕ್ಕೆ ಹೋಯಿತು. ಸೌಮ್ಯ ಶೆಟ್ಟಿಯ ಮನೆಗೆ ಸುದೀಪ್ ರೈಯವರ ಮನೆಯವರೂ ಹೋದರು, ಹೆಣ್ಣು ನೋಡುವ ಶಾಸ್ತ್ರ ಮಾಡಿದರು. ಸೌಮ್ಯ ಶೆಟ್ಟಿಯ ಮನೆಯವರು ಸುದೀಪ್ ರೈಯವರ ಮನೆಗೂ ಬಂದರು, ಗಂಡಿನ ಅಂತಸ್ತನ್ನು ಅರಿಯುವ ಪ್ರಯತ್ನವನ್ನು ಮಾಡಿದರು. ಇದೆಲ್ಲ ಆಗುವ ಮೊದಲೇ ಸೌಮ್ಯ ಶೆಟ್ಟಿ ಮತ್ತು ಸುದೀಪ್ ರೈ ಬೆಳ್ತಂಗಡಿಯ ದೇವಸ್ಥಾನವೊಂದರಲ್ಲಿ ಮದುವೆಯೂ ಆದರು. ಪುತ್ತೂರಿನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರೂ ಆದರು. ಈ ಮಧ್ಯೆ ಸೌಮ್ಯ ಶೆಟ್ಟಿಯ ಒಂದೊಂದು ಬಾನಗಡಿಗಳು ಬೆಳಕಿಗೆ ಬರತೊಡಗಿದವು. ಈ ಸಂದರ್ಭದಲ್ಲಿ ಸುದೀಪ್ ರೈ ಅವರು ಸೌಮ್ಯ ಶೆಟ್ಟಿಯಿಂದ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಪ್ರಯತ್ನಪಟ್ಟರು. ಆದರೆ ಸೌಮ್ಯ ಶೆಟ್ಟಿ ತನ್ನ ಜೊತೆಯಲ್ಲಿ ಇದ್ದವರನ್ನು ಸೇರಿಸಿಕೊಂಡು ಸುದೀಪ್ ರೈಯವರನ್ನು ನೆಲ್ಯಾಡಿ ಪೇಟೆಯಲ್ಲಿ ತಡೆದು ಗಲಾಟೆ ಮಾಡಿದ್ಲು. ಪೊಲೀಸರು ಬಂದರು. ತದನಂತರ ಸುದೀಪ್ ರೈ ಅವರು ಸೌಮ್ಯ ಶೆಟ್ಟಿಯನ್ನು ತನ್ನ ಕಾರಿನಲ್ಲಿ ಕರ್ಕೊಂಡು ಹೋದರು. ಸೌಮ್ಯ ಶೆಟ್ಟಿ ನೆಲ್ಯಾಡಿಗೆ ಬಂದದ್ದು ಒಂದು ಸ್ಕೂಟರ್ನಲ್ಲಿ. ಆ ಸ್ಕೂಟರು ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ಅದನ್ನು ತೆಗೆದುಕೊಂಡು ಹೋಗಿದ್ದ. ಆಕೆ ಅಲ್ಲಿಗೆ ಬರಲಿಕ್ಕೆ ಆದವನು ಮತ್ತೊಬ್ಬ, ಆತನೂ ಅಲ್ಲಿಂದ ಹೋಗಿದ್ದ. ಯಾಕಂದರೆ ಸೌಮ್ಯ ಶೆಟ್ಟಿಯ ಹಿನ್ನೆಲೆಯಲ್ಲಿ ಒಂದು ದಂಪತಿ ಇದ್ದರು ಎನ್ನುವಂತಹ ಸಂಶಯಗಳು ಇತ್ತು. ಅವರೇ ಸೌಮ್ಯ ಶೆಟ್ಟಿಯನ್ನು ಬಳಸಿಕೊಳ್ತಾ ಇದ್ದರು ಎನ್ನುವಂತಹ ಆರೋಪಗಳು ಇತ್ತು. ಈ ಬಗ್ಗೆ ಪೊಲೀಸರು ತನಿಖೆ ನಡೆಸಿಲ್ಲ. ಆದರೆ ಸುದೀಪ್ ರೈಯವರ ಅನುಮಾನಾಸ್ಪದ ಸಾವಿನ ಬಗ್ಗೆ ಅವರ ತಂದೆ ಕಾರ್ಕಳ ಗ್ರಾಮಾಂತರ ಠಾಣೆಗೆ ದೂರು ಕೊಟ್ಟಿದ್ದರು. ಇನ್ಸ್ಪೆಕ್ಟರ್ ಡಿ ಆರ್ ಮಂಜಪ್ಪ ಅವರು ಆ ಪ್ರಕರಣವನ್ನು ತನಿಖೆ ನಡೆಸಿದರು. ಅವರು ತನಿಖೆ ನಡೆಸಿದಾಗಲೇ ಗೊತ್ತಾದದ್ದು ಸೌಮ್ಯ ಶೆಟ್ಟಿ ಸಾಧಾರಣವಾದ ಹೆಣ್ಣು ಅಲ್ಲ. ಆಕೆ ಮೇಕಪ್ ಆರ್ಟಿಸ್ಟ್ ಆಗಿ ಇದ್ದವಳು, ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯಲಾಗಿದ್ದವಳು. ಈ ಹಿಂದೆ ಅಜಕಾರಿನಲ್ಲಿ ತನ್ನ ಗಂಡನನ್ನೇ ಕೊಲೆಗೈದ್ದ ಪ್ರತಿಮಾಳಂಥ ಮೇಕಪ್ ಆರ್ಟಿಸ್ಟಿಗೆ ಹೋಲುವಂಥವಳು. ಆದ್ದರಿಂದಾಗಿ ಈಕೆಯ ಹಿಂದೆ ಹಲವಾರು ವಿಚಾರಗಳಿವೆ ಎನ್ನುವುದನ್ನು ಅರಿತು ಅವರು ಕೂಲಂಕಷವಾಗಿ ತನಿಖೆ ನಡೆಸಿದರು. ಸೌಮ್ಯ ಶೆಟ್ಟಿಗೆ ಆಕೆಯ 19ನೇ ವರ್ಷ ಪ್ರಾಯದಲ್ಲಿ ಮದುವೆಯಾಗಿತ್ತು. ಕೆಲವೇ ದಿನಗಳಲ್ಲಿ ಗಂಡ ಹೆಂಡತಿಯ ಬಿರುಕು ಸೃಷ್ಟಿಯಾಗಿತ್ತು. ತದನಂತರ ಅದು ಡೈವರ್ಸು ಆಗಿತ್ತು. ಡೈವರ್ಸ್ ಆದ ನಂತರ ಈಕೆಯ ಬಲೆಗೆ ಇನ್ನೊಬ್ಬ ಅಮಾಯಕ ಬಿದ್ದಿದ್ದ. ಆತ ಯಾವುದೋ ಒಂದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ. ಕಿನ್ನಿಗೋಳಿ ಸಮೀಪದ ಹೊಸಕಾಡಿನಲ್ಲಿ ಬಾಡಿಗೆ ಮನೆಯಲ್ಲಿ ತನ್ನ ತಂದೆ ತಾಯಿಯೊಂದಿಗೆ ವಾಸವಿದ್ದ. ಆತನನ್ನು ಬಲೆಗೆ ಬೀಳಿಸಿದಂತಹ ಸೌಮ್ಯ ಶೆಟ್ಟಿ ಆತನನ್ನು ಮದುವೆಯಾಗಿದ್ಲು. ಆದರೆ ಆ ಮದುವೆಯನ್ನು ಮುಚ್ಚಿಟ್ಟಿದ್ಲು. ಆದರೆ ಆಕೆಯನ್ನು ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಒಪ್ಪಲಿಲ್ಲ ಎನ್ನುವ ಕಾರಣಕ್ಕಾಗಿ ಗಲಾಟೆ ಮಾಡಿಕೊಂಡಳು. ಆತನ ವಿರುದ್ಧ ಮತ್ತು ಆತನ ಹೆತ್ತವರ ವಿರುದ್ಧ ಮುಲ್ಕಿ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಹಿಂಸೆ ಪ್ರಕರಣ ದಾಖಲಿಸಿದರು. ಆ ಪ್ರಕರಣವನ್ನು ಮಹಿಳಾ ಠಾಣಾ ಪೊಲೀಸರು ತನಿಖೆ ನಡೆಸಿ ಅವರನ್ನು ಬಂಧಿಸಿದ್ದರು. ತದನಂತರ ಅವರು ಜಾಮೀನಿನ ಮೇರೆಗೆ ಬಿಡುಗಡೆಗೊಂಡರು. ಈ ಘಟನೆ ಆದ ನಂತರ ಸೌಮ್ಯ ಶೆಟ್ಟಿ ಮತ್ತೊಬ್ಬನನ್ನೂ ಮದುವೆಯಾಗಿದ್ಲು. ಆತನೂ ಈಕೆ ಕಿರುಕುಳ ಸಾರದೆ ದೂರ ಆದಂತ ಹೇಳ್ತಾರೆ. ತದನಂತರ ಇನ್ನೊಬ್ಬನನ್ನು ಬಲೆಗೆ ಬೀಳಿಸಿದರು. ಆತ ಕೊನೆಯ ಕ್ಷಣದಲ್ಲಿ ಮದುವೆಯಾಗುವಂತಹ ಸಂದರ್ಭದಲ್ಲಿ ಆತನಿಗೆ ಎಲ್ಲ ವಿಚಾರ ಗೊತ್ತಾಗಿ ಆತ ಹಿಂದೆ ಸರಿದ. ಪರಿಣಾಮವಾಗಿ ಈಕೆ ಮತ್ತೆ ಸುದೀಪ್ ರೈಯನ್ನು ಬಲೆಗೆ ಬೀಳಿಸಿಕೊಂಡಳು. ಕೊನೆಗೆ ಆತನ ಸಾವಿಗೂ
ಕಾರಣರಾದರು. ಈ ಎಲ್ಲ ಹಿನ್ನೆಲೆಯಿದ್ದಂತಹ ಸೌಮ್ಯ ಶೆಟ್ಟಿಯನ್ನು ಕಾರ್ಕಳ ಇನ್ಸ್ಪೆಕ್ಟರ್ ಮಂಜಪ್ಪ ಅವರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ನ್ಯಾಯಾಲಯ ಆಕೆಗೆ ನ್ಯಾಯಾಂಗ ಬಂಧನ ವಿಧಿಸಿತು. ಆಕೆಯ ಹಿನ್ನೆಲೆಯಲ್ಲಿ ಇದ್ದಂತಹ ಕೆಲವರನ್ನು ಪೊಲೀಸರು ತನಿಖೆಗೆ ಒಳಪಡಿಸಿದ್ದಾರೆ. ಆಕೆಗೆ ಯಾರೆಲ್ಲ ಈ ಎಲ್ಲ ಕಿತಾಪತಿಗಳನ್ನು ಮಾಡಲು ಸಹಕರಿಸಿದ್ದಾರೆ ಎನ್ನುವ ಬಗ್ಗೆಯೂ ಪೊಲೀಸರಲ್ಲಿ ಮಾಹಿತಿಗಳು ಇವೆ. ಆಕೆ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟ ನಂತರ ಆಕೆಯ ಪರವಾಗಿ ಜಾಮೀನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಜಾಮೀನು ಅರ್ಜಿಯನ್ನು ಉಡುಪಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ವಿಚಾರಣೆ ನಡೆಸಿತ್ತು. ಆ ವಿಚಾರಣೆಯ ಸಂದರ್ಭದಲ್ಲಿ ಆಕೆ ಅಮಾಯಕಿ, ಸುದೀಪ್ ರೈಯ ಸಾವಿಗೂ ಆಕೆಗೂ ಯಾವ ಸಂಬಂಧವೂ ಇಲ್ಲ, ಸುದೀಪ್ ರೈ ಸ್ವತಃ ಯಾವುದ ವಿಷ ಪದಾರ್ಥವನ್ನು ತೆಗೆದುಕೊಂಡು, ಅಂದರೆ ಇಲಿಪಾಷಾಣ ಅಂತ ಹೇಳ್ತೀವಿ, ಆ ಪದಾರ್ಥವನ್ನು ಅಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದ. ಅದರಿಂದಾಗಿ ಆತನಿಗೆ ಹೊಟ್ಟೆ ನೋವು ಬಂದಿತ್ತು. ಆತನನ್ನು ಟ್ರೀಟ್ಮೆಂಟಿಗೆ ಸೇರಿಸಿದ್ದೇ ಸೌಮ್ಯ ಶೆಟ್ಟಿ. ಸೌಮ್ಯ ಶೆಟ್ಟಿ ಮತ್ತು ಸುದೀಪ್ ರೈಗೆ ಕಾನೂನುಬದ್ಧವಾಗಿ ವಿವಾಹವಾಗಿತ್ತು. ಆದರೆ ಸುದೀಪ್ ರೈಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೆಚ್ಚಿನ ಚಿಕಿತ್ಸೆಗೆ ಆದರ್ಶ ಆಸ್ಪತ್ರೆಗೆ, ತದನಂತರ ಮಂಗಳೂರಿನ ಯನಪಾಯ ಆಸ್ಪತ್ರೆಗೆ ಆತನನ್ನು ದಾಖಲಿಸಿದರೂ ಆಕೆಯನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಅದರಿಂದಾಗಿ ಈ ಸಾವು ಆತ್ಮಹತ್ಯೆಯೇ ಹೊರತು ಅದಕ್ಕೆ ಸೌಮ್ಯ ಶೆಟ್ಟಿಯೇ ಕಾರಣ ಎನ್ನುವುದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸೌಮ್ಯ ಶೆಟ್ಟಿಗೂ ಅದಕ್ಕೂ ಸಂಬಂಧ ಇಲ್ಲ. ಆಕೆಯೇ ಆತನನ್ನು ಕಾರ್ಕಳದ ಗಜ್ರೆ ಆಸ್ಪತ್ರೆಗೆ ದಾಖಲಿಸಿದಳು. ತದನಂತರ ಆತನ ಹೆತ್ತವರು ಬಂದ ನಂತರ ಆದರ್ಶ ಆಸ್ಪತ್ರೆಗೆ ದಾಖಲಿಸಿದರು ಮತ್ತು ಅವರೇ ಎನಪೈ ಆಸ್ಪತ್ರೆಗೆ ದಾಖಲಿಸಿದ್ದು ಎನ್ನುವುದನ್ನು ನ್ಯಾಯಾಲಯಕ್ಕೆ ಅರಿಕೆ ಮಾಡಿಕೊಳ್ಳುತ್ತೆ. ಆದರೆ ಪೊಲೀಸರು ಇಡೀ ಸೌಮ್ಯ ಶೆಟ್ಟಿಯ ಜಾತಕವನ್ನೇ ನ್ಯಾಯಾಲಯದ ಮುಂದೆ ತೆರೆದಿಟ್ಟರು. ಸೌಮ್ಯ ಶೆಟ್ಟಿ ಹೇಳಿಕೊಳ್ಳುವ ಹಾಗೆ ಅಮಾಯಕಿ ಅಲ್ಲ, ಆಕೆ ಕೇವಲ ಮೇಕಪ್ ಆರ್ಟಿಸ್ಟ್ ಅಲ್ಲ, ಆಕೆಯ ಮನಸ್ಸಿನಲ್ಲಿ ಒಂದು ತಣ್ಣಗಿನ ಕ್ರೌರ್ಯ ಇದೆ. ಅದು ಗಂಡಸರನ್ನು ಪೀಡಿಸುವಂಥದ್ದು. ಅಂತಹ ಪೀಡನೆಗೆ ಒಳಗಾಗಿಯೇ ಸುದೀಪ್ ರೈ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಭಾವಿಸುವುದು ತಪ್ಪು. ಈಗ ಪ್ರಕರಣ ತನಿಖೆಯಲ್ಲಿ ಇದೆ. ತನಿಖೆಯ ಸಂದರ್ಭದಲ್ಲಿ ಆರೋಪಿಗೆ ಜಾಮೀನು ನೀಡಿದರೆ ತನಿಖೆಗೆ ತೊಂದರೆ ಆಗಬಹುದು, ಕೆಲವೊಂದು ಸಾಕ್ಷ್ಯಗಳ ಸಂಗ್ರಹ ಇದೆ, ಅದಕ್ಕೆ ತೊಂದರೆ ಆಗಬಹುದು ಎಂದು ಆರ್ಗ್ಯುಮೆಂಟ್ ಮಾಡಿತ್ತು. ಮತ್ತು ಸೌಮ್ಯ ಶೆಟ್ಟಿಯ ಮೊದಲ ಪತಿ, ಅಂದರೆ ಡೈವರ್ಸ್ ಆದಂತಹ ಪತಿ ಮತ್ತು ಆಕೆಯ ಮಧ್ಯೆ ನಡೆದಿದ್ದಂತಹ ಗಲಾಟೆಗಳು, ತದನಂತರ ಮತ್ತೊಬ್ಬರೊಂದಿಗೆ ನಡೆದಂತಹ ಗಲಾಟೆಗಳು, ಆಕೆಗೆ ಮತ್ತು ಆಕೆಯ ಸಹೋದರನೊಂದಿಗೆ ಆದಂತಹ ಗಲಾಟೆಗಳು, ಈ ಸಂಬಂಧವಾಗಿ ಕಾರ್ಕಳ ಠಾಣೆಯಲ್ಲಿ ಇದ್ದಂತಹ ದೂರುಗಳು, ಈ ಎಲ್ಲ ದಾಖಲೆಗಳನ್ನು ಪ್ರಾಸಿಕ್ಯೂಷನ್ ನ್ಯಾಯಾಲಯದ ಮುಂದೆ ಇಟ್ಟು ಆರ್ಗ್ಯುಮೆಂಟ್ ಮಾಡಿತ್ತು. ಇಂತಹ ಖತರ್ನಾಕ್ ಲೇಡಿಗೆ ಜಾಮೀನು ಕೊಟ್ಟರೆ ಅದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ. ಅದರಿಂದ ಜಾಮೀನು ಕೊಡಬಾರ್ದು ಅಂತೇಳಿ ಸಾಮಾನ್ಯವಾಗಿ ಆತ್ಮಹತ್ಯೆಗೆ ಪ್ರೇರಣೆ ನೀಡಿದಂತಹ ಪ್ರಕರಣದಲ್ಲಿ ಅದು ಜಾಮೀನಿಗೆ ಅರ್ಹವಾಗುವಂತಹ ಪ್ರಕರಣ. ಅದರಲ್ಲಿ ತನಿಖೆಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಮತ್ತು ಪ್ರಭಾವಗಳು ಕೆಲಸ ಮಾಡುವುದಿಲ್ಲ. ಕೆಲವೊಂದು ದಾಖಲೆಗಳು ಮಾತ್ರ ಆ ಪ್ರಕರಣವನ್ನು ಸಾಬೀತುಪಡಿಸಲಿಕ್ಕೆ ಪ್ರಾಸಿಕ್ಯೂಷನ್ಗೆ ಅಗತ್ಯ ಇರ್ತದೆ. ಅದರಿಂದಾಗಿ ಸಾಮಾನ್ಯವಾಗಿ ಅಂತಹ ಪ್ರಕರಣಗಳಲ್ಲಿ ಜಾಮೀನು ಕೊಡ್ತಾರೆ. ಆದರೆ ಸೌಮ್ಯ ಶೆಟ್ಟಿಯ ಪ್ರಕರಣದಲ್ಲಿ ಆಕೆಯ ಭೀಕರ ಹಿನ್ನೆಲೆಯನ್ನು ಗಮನಿಸಿದಂಥ ನ್ಯಾಯಾಲಯ ಆಕೆಗೆ ಜಾಮೀನು ನಿರಾಕರಣೆ ಮಾಡಿದೆ. ಇನ್ನು ಮುಂದೆ ಆಕೆ ಹೈಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಬೇಕಾಗಿದೆ. ಹೈಕೋರ್ಟಿನಲ್ಲೂ ಸಹ ಮೇಲ್ಮನವಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಕೆಳಗಿನ ಕೋರ್ಟಿನಲ್ಲಿ ಯಾವ ಅಭಿಪ್ರಾಯಗಳನ್ನು ಮಂಡಿಸಲಾಗಿದೆ ಮತ್ತು ಜಾಮೀನು ಕೋರಿ ಯಾವ ಅಂಶಗಳನ್ನು ಪ್ರಸ್ತಾಪಿಸಲಾಗಿದೆ
ಇದಕ್ಕೆ ವ್ಯತಿರಿಕ್ತವಾದ ಅಂಶಗಳನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಬೇಕಾಗುತ್ತದೆ. ಈ ರೀತಿಯಾಗಿ ಹೈಕೋರ್ಟ್ನಲ್ಲಿಯೂ ಸಹ ಜಾಮೀನು ರಿಜೆಕ್ಟ್ ಆದರೆ ಅದು ಒಂದು ಮೈಲ್ ಸ್ಟೋನ್ ಜಡ್ಜ್ಮೆಂಟ್ ಆಗ್ತದೆ ಎನ್ನುವುದಂತೂ ಸ್ಪಷ್ಟ.